ಈಗ ಗೋಧಿ ಹುಗ್ಗಿ ರೆಡಿ ಆಯ್ತು ರೀ. ಇದಕ್ಕೆ ಕಡ್ಲೆ ಬೇಳೆ ಕೋಸಂಬರಿ ಮಾಡ್ಕೊಂಡು ತಿನ್ಬೇಕ್ರಿ. ಭಾರಿ ರುಚಿ ಆಕೈತೆ ನೋಡಿ ಹುಗ್ಗಿ ಉಣ್ಣಾಕ. ಎಲ್ಲರಿಗೆ ನಮಸ್ಕಾರ ರೀ. ಗೋಧಿ ಹುಗ್ಗಿ ಯಾರ್ಯಾರಿಗೆ ಇಷ್ಟ ಆಗೈತೆ ಹೇಳ್ರಿ. ಹಂಗೆ ಲೈಕ್ ಮಾಡಿ ಹೋಗಿಬಿಡ್ರಿ. ಮತ್ತು ಈ ವಿಡಿಯೋ ಬೇಕಂತ ನಮ್ಮನ್ನು ಫಾಲೋ ಮಾಡಿರಿ. ನಮಸ್ಕಾರ ರೀ. ಈಗ ಗೋಧಿ ಹುಗ್ಗಿ ಮಾಡ್ತೀವಿ, ನೋಡೋಣ ಬರ್ರಿ. ಇವತ್ತು 1 kg ಗೋಧಿ ಹುಗ್ಗಿ ಮಾಡಕತ್ತೇವ್ರಿ. ಈಗ ಗೋಧಿ ಹುಗ್ಗಿ ಹೆಂಗೆ ಮಾಡ್ಬೇಕಂತಂದ್ರೆ, ಈಗ ನೀರು ಉಗುರು ಬೆಚ್ಚಗೆ ಮಾಡ್ಕೊಂಡು ಸ್ವಲ್ಪ ಒಳ್ಳೆ ಎಣ್ಣೆ ಹಾಕಿ ಅಕ್ಕಿ ಗೋಧಿ ಅದ್ರಾಗ ಹಾಕಿ ನೆನೆಯಿಡ್ಬೇಕು. ರಾತ್ರಿ ನೆನೆಟ್ರೆ ಮುಂಜಾನೆ ಎದ್ದು ಮಾಡೋಕೆ ಚಲೋ ಆಕತಿ. ರಾತ್ರಿ ನೆನೆಟ್ಟು ಮುಂಜಾನೆ ಎದ್ದು ಬೆಳಗ್ಗೆ ಮಾಡಿದ್ರೆ ಹೂವು ಎಳ್ದಂಗೆ ಆಳ್ತೈತಿ. ಗೋಧಿ ಹುಗ್ಗಿ ಭಾಳ ಚಲೋ ಆಕತಿ. ಗೋಧಿನ ಒಣ ಗೋಧಿ ಹಾಕಿದ್ರೆ 3 ತಾಸು 4 ತಾಸು ಆಕತಿ. ಗೋಧಿ ಹುಗ್ಗಿ ಲಘು ಆಗೋದಿಲ್ಲ, ಗ್ಯಾಸ್ ಹೊಕ್ಕವು. ಇದು ನೆನೆಟ್ಟು ರಾತ್ರಿ ನೆನೆಟ್ಟು ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೆ ಒಂದು ಅರ್ಧ ತಾಸಿನಾಗ ಹುಗ್ಗಿ ಕ್ಲೋಸ್ ಆಕತಿ. ಈಗ ಕುದಿಯಕ್ಕೆ ಇಟ್ಟೇನ್ರಿ. ಫಸ್ಟ್ ಒಲೆ ಪುಟ್ಟು ಮಾಡಿ ಹಚ್ಚಿ ಕುದಿಯಕ್ಕೆ ಹಾಕ್ಯ ನೋಡ್ರಿ. ಈಗ ಇಟ್ಟೇನಿ ಒಲೆ ಮ್ಯಾಗ. ಈಗ ಫಸ್ಟ್ ಒಲೆ ಮ್ಯಾಗ ದಬ್ರಿ ನಾವು ಇಡ್ಬೇಕಂದ್ರೆ ಸ್ವಲ್ಪ ಮಣ್ಣು ಕಲಿಸಿ ರಾಡಿ ಕಲಿಸಿ ದಬ್ರಿಗೆ ಸುತ್ತ ಕಡೆ ದಬ್ರಿಗೆ ಎಲ್ಲ ಕಡೆನೂ ರಾಡಿ ಕಲಿಸಿ ಹಚ್ಚಿ ಒಲೆ ಮ್ಯಾಗ ಇಟ್ಟರೆ ದಬ್ರಿ ಕರಗಂಗಿಲ್ಲ. ಮತ್ತು ಚಲೋ ಹೊತ್ನಂಗೆ ಇರ್ತದೆ. ಬೆಳ್ಳಗೆ ತೊಳ್ಯಾಕನು ಸರಳ ಆಕತಿ. ಒಂದು ಚರಿ ನೀರಿನಾಗ ತೊಳೆದು ಡಬ್ಬಕ್ಕೆ ಬರ್ತೈತಿ. ಈಗ ಕುದಿಸುವಾಗ ಏನಾಕತಿ ಅಂದ್ರೆ ಅದು ಮ್ಯಾಗ ಹೊಲಸು ಬರುತ್ತೆ. ಬುರುಗ್ ಅಂತದ. ಬುರುಗ್ ಬಂದಾಗ ಅದನ್ನೇನೆಲ್ಲ ಬುರುಗ ತೆಗೆದು ಒಂದ್ರಾಗ ತಾಟ್ನ್ಯಾಗ ಹಾಕಿ ಅದನ್ನು ತೊಳೆದು ಚೆಲ್ಬೇಕು ಅದನ್ನು. ಈಗ ಗೋಧಿ ಹುಗ್ಗಿದ್ರೆ ಏನಂತಂದ್ರೆ ಎಲ್ಲ ಜಳ ನೀರು ಹೋಗೋ ಮಟ್ಟ ಕುದಿಸ್ಬೇಕು ಅದನ್ನು. ಈಗೆಲ್ಲ ಹಣ್ಣಾಗ ಕುದ್ದೈತೆ ರೀ. ನೀರು ಹೋಗೋ ಮಟ್ಟನ ಕುದಿಸೇವಿ. ಎಲ್ಲ ಹಣ್ಣಾಗ ಕುದ್ದೈತಿ. ಈಗ ನೀರೆಲ್ಲ ಹೋಗಿದ್ರೆ ಮೈಯನ್ ಕಸು ಹಾಕಿ ಚೆಂದಾಗ ಮಗಚ್ಬೇಕು ಅವನ್ನ. ಈಗ ನಾವು ಹುಗ್ಗಿ ಮಗ್ಚಾಕತ್ತೇವೆ ನೋಡ್ರಿ. ಈಗ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಗೋಧಿ ಹುಗ್ಗಿ ಫೇಮಸ್. ಕಾರ್ಯದಾಗ ಬಂತು ಎದ್ರಾಗ ಲಗ್ನ ಮುಹೂರ್ತದಾಗ ಮಾಡೋದ್ರಾಗ ಎತ್ತಿದ ಕೈ ನಮ್ಮ ಕಡೆ ಗೋಧಿ ಹುಗ್ಗಿ ಮಾಡಿ ಉತ್ತರ ಕರ್ನಾಟಕದಾಗ. ಫಸ್ಟ್ ರೀ ಈಗ ನಾವು ಅದನ್ನು ಮೊದ್ಲ ಚೆಂದಾಗ ಕುದಿಸ್ಕೋಬೇಕು. ಬೆಲ್ಲ ಹಾಕಿಂದ ಕುದಿಲಿಲ್ಲ ಅಂತಂದ್ರೆ ಅದು ಮತ್ತು ಗೋಧಿ ಹಂಗೆ ಆಕತಿ. ಫಸ್ಟ ನಾವು ಮಾಡ್ಕೋಬೇಕ್ರಿ ಅದನ್ನು. ಈಗ ನೋಡಿರಿ ಈಗ ಗೋಧಿ ಹುಗ್ಗಿ ಹೆಂಗೆ ಬೆಳವಾಗ ಹಂಗೆ ಗಿಣ್ಣು ಕಣಂಗೆ ಕಾಣತಿ. ಅಷ್ಟು ಚಲೋ ಕುದ್ದೈತೆ ಅದು. ಈಗ ನೋಡಿರಿ ಅದನ್ನ ಈಗ ನೋಡಿರಿ ಗೋಧಿ ಕೈಯಾಗ ಹಿಡ್ದೇನೆ ಹಿಂಗೆ ಹಿಚ್ಕಿದ್ರೆ ಹಣ್ಣು ಆದಂಗೆ ಕೈಯಾಗ ಹೊಡಿತಂದ್ರೆ ಗೋಧಿ ಹುಗ್ಗಿ ಹದ ಆಗೈತೆ ಅನ್ನೋದು ಗೊತ್ತಾಕೈತೆ ನಮ್ಗೆ ನೋಡೋರಿಗೆ. ಈಗೆಲ್ಲ ಗೋಧಿ ಹುಗ್ಗಿ ಏನು ಹಾಕ್ಬೇಕು ಅನ್ನೋದು ಹದ ಹಾಕ್ತೀನಿ. ನೀವು ನೋಡಿರಿ ಅದನ್ನು ನೋಡ್ಕೊತೀರಿ. ಈಗ ಹುಗ್ಗಿಗೆ ನೋಡಿರಿ ಅರ್ಧ ಲೀಟ್ರ್ ಹಾಲು ಹಾಕ್ತೀನಿ. ಹಾಲು ಹಾಕಿದ್ರೆ ಅಗದಿ ರುಚಿ ಆಕೈತಿ ಹುಗ್ಗಿ. ನೋಡಿರಿ ಮಾಡಿ ನೋಡಿರಿ ರುಚಿ ಹೆಂಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಕತ್ರಿ ಅದು. ಈಗ ಕುಟ್ಟಿಟ್ಟಿದ್ದು ಏಲಕ್ಕಿ ಶುಂಠಿನ ಈಗ ಗೋಧಿ ಹುಗ್ಗಿಗೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಗೋಧಿ ಹುಗ್ಗಿಗೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಆಮೇಲೆ ಒಟ್ಟು ಹಾಕ್ಕೊತೀವಿ. ಈಗ ನೋಡಿರಿ ಸ್ವಲ್ಪ ಹಾಕ್ತೀನಿ ನೋಡಿರಿ ಫಸ್ಟ್. ಈಗ ಅದ್ರ ಜೊತೆಗೆ ಕಸ್ಕಸಿ ಹುರಿದಿಟ್ಟಿದ್ದಂಥ ಕಸ್ಕಸಿ ಈಗ ಅದಕ್ಕೆ ಹಾಕ್ತೀನಿ ನೋಡಿರಿ ಅದನ್ನು. ಈಗೆಲ್ಲ ನೋಡಿರಿ ಈಗೆಲ್ಲ ಹಾಕ್ಕೊಂಡಿದ ಮ್ಯಾಗ 1 kg ಗೋಧಿಗೆ 2 kg ಬೆಲ್ಲ ಹಾಕ್ತೀನಿ ನೋಡಿರಿ. ಈಗ ಎಷ್ಟರ ಗೋಧಿ ತೊಗೊರಿ ಅದಕ್ಕೆ 2 ಪಟ್ಟು ಬೆಲ್ಲ ಹಾಕ್ರಿ. ಅಂದ್ರೆ ಹುಗ್ಗಿ ರುಚಿ ಆಕೈತಿ. ಕದ್ರಾದಂಗೆ ಹುಗ್ಗಿ ಆಕೈತಿ. ಇಲ್ಲದಂದ್ರೆ ಹುಗ್ಗಿ ಸಪ್ ಆಕೈತಿ. ಈಗ 1 kg ಗೋಧಿಗೆ 2 kg ಬೆಲ್ಲನ ನಾ ಅದನ್ನೆಲ್ಲ ಹಾಕಿ ಕಲ್ಸಾಕತ್ತೀನಿ ನೋಡ್ರಿ. ಈಗ ಬೆಲ್ಲ ಸಣ್ಣಗೆ ಜಜ್ಜಿ ಅದ್ರಾಗ ಹುಗ್ಗಿಗೆ ಹಾಕಿದ್ರೆ ತಳಕೆಲ್ಲ ರಾಸ ಆಗಿಬಿಡೈತಿ. ಈಗ ಗೋಧಿ ಕುದ್ದ ಮೇಲೆ ಒಲಿನ ಸಣ್ಣಗೆ ಇಟ್ಕೊಂಡು ಎಲ್ಲ ಹದ ಹಾಕ್ಕೊರಿ. ಸ್ವಲ್ಪ ತಿರ್ಕೊಂತ ಕುಂದ್ರಿ. ನೀವು ತಿರುಗಲಿಲ್ಲ ಅಂದ್ರೆ ತಳದಾಗ ಹೊತ್ತಾತ್ರಿ ಅದು. ಈಗ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ರೀ. ದ್ರಾಕ್ಷಿ ಗೋಡಂಬಿ ಅವನ್ನ ಹಾಕೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಡ್ರಿ ನೀವು. ಈಗೆಲ್ಲ ಗೋಧಿ ಹುಗ್ಗಿ ರೆಡಿ ಆಯ್ತು ರೀ. ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ. ಮುಗೀತು ನೋಡಿರಿ ಗೋಧಿ ಹುಗ್ಗಿ ಮಾಡೋದು. ಈಗ ಗೋಧಿ ಹುಗ್ಗಿ ರೆಡಿ ಆಯ್ತು ರೀ. ಇದಕ್ಕೆ ಕಡ್ಲೆ ಬೇಳೆ ಕೋಸಂಬರಿ ಮಾಡ್ಕೊಂಡು ತಿನ್ಬೇಕ್ರಿ. ಭಾರಿ ರುಚಿ ಆಕೈತೆ ನೋಡಿ ಹುಗ್ಗಿ ಉಣ್ಣಾಕ. ಎಲ್ಲರಿಗೆ ನಮಸ್ಕಾರ ರೀ. ಗೋಧಿ ಹುಗ್ಗಿ ಯಾರ್ಯಾರಿಗೆ ಇಷ್ಟ ಆಗೈತೆ ಹೇಳ್ರಿ. ಹಂಗೆ ಲೈಕ್ ಮಾಡಿ ಹೋಗಿಬಿಡ್ರಿ. ಮತ್ತು ಈ ವಿಡಿಯೋ ಬೇಕಂತ ನಮ್ಮನ್ನು ಫಾಲೋ ಮಾಡಿರಿ.